ಮನಸ್ಸು. ಅದು ಗೊತ್ತಿಲ್ಲ. ಇವಾಗ ಒಂದು ಡೌಟ್ ಬಂದ್ ಇವಾಗ ಬಾಯಿಗೆ ನಾವು ಮೌನವಾಗಿರ್ತೀವಿ, ಹಿಂದೇನು ಸನ್ನೆ ಬರ್ದೆ. ಮೆಂಟಲಿ ಮಾನಸಿಕವಾಗಿ ಏನಾದ್ರು ಆಲೋಚನೆಗಳು ಬಂದ್ರೆ ಮಾನಸಿಕವಾಗಿ ಮೌನವಾಗಿರ್ಬೇಕು ಅಂತ. ಈಗ ನೀವು ಇದನ್ನ ಪ್ರಯತ್ನ ಮಾಡದೇನೆ ನೀವು ಇನ್ನೊಂದು ಪ್ರಶ್ನೆನ ಕೇಳಿದ್ರೆ, ತಟ್ಟೆಯಲ್ಲಿ ಊಟ ಹಾಕಿದ್ದನ್ನು ತಿಂದಿರ್ತಾ ನಾವು ಉಪ್ಪು ಸರಿ ಸಾಕಾ ಹುಣಸೆಹಣ್ಣು ಸಾಕಾ ಅಂತ ಗೊತ್ತಾಗೋದು. ನೀವು ಮೌನವಾಗಿದ್ದು ಪ್ರಯತ್ನ ಮಾಡಿ ನೋಡಿ, ಆಲೋಚನೆ ಬರುತ್ತಾ ಬರಲ್ವಾ, ಬಂದ ಆಲೋಚನೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಮೌನ ವ್ರತ, ಉಪವಾಸ ಇದೆಲ್ಲ ಇದ್ದಾಗ ಭಗವಂತನ ನಾಮಸ್ಮರಣೆಯಲ್ಲಿ ಇರಬೇಕು. ಸುಮ್ಮನೆ ಇರುವಂದ್ರೆ ಸುಮ್ಮನೆ ಇರಕ್ಕೆ ಸಾಧ್ಯವಿಲ್ಲ. ಉಸಿರಾಟ ನಡೀತಾ ಇದೆಯೇ, ಅದೊಂದು ಕರ್ಮ ಅಲ್ವಾ, ಮಾಡಲೇಬೇಡ ಅಂದ್ರೆ ಹೆಂಗ್ ಸಾಧ್ಯ? ಸೊ ನೀವು ಮಾಡಬೇಕು. ಏನು ಮಾಡಬೇಕು? ಒಳ್ಳೆ ಪುಸ್ತಕಗಳು ಯಾವ್ದಾದ್ರು ತಗೊಂಡು ಓದಬೇಕು, ನಿಮ್ಮ ಮನಸ್ಸನ್ನು ಬುಕ್ಕಲ್ಲೇ ಹಾಕಬೇಕು. ಮಾತಾಡಬೇಡ ಅಂತ ಹೇಳಿದ್ರೆ ಹೊರತು ಯಾರೋ ಮಾತಾಡೋದನ್ನ ಕೇಳಬೇಡ ಅಂತ ಹೇಳಲಿಲ್ವಲ್ಲ. ಪ್ರವಚನ ಹೋಗಿ ಕೂತ್ಕೊಳ್ಳಿ, ರಾಮನ ಬಗ್ಗೆ ಮಾತಾಡ್ತಾರೆ, ಕೃಷ್ಣನ ಬಗ್ಗೆ ಮಾತಾಡ್ತಾರೆ, ಅಯೋಧ್ಯ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ಇನ್ನೇನೋ ವಿಚಾರಗಳು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಕೇಳಿ. ಹೇಗೆ ಬರುತ್ತೆ ಆಲೋಚನೆ ನೋಡ್ತೀನಿ. ಮನಸ್ಸಲ್ಲಿ ಮನನ ಮಾಡಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಕೂತಿದ್ದೀರಾ, ನೋಡೋರಿಗೆ ಸುಮ್ಮನೆ ಇದ್ದಾನೆ ಅಂತ ಒಳಗಡೆ ಹೇಳ್ಕೊಳ್ಳಿ, ನಮೋ ನಾರಾಯಣ ನಮೋ ನಾರಾಯಣ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಈ ಮೈಂಡ್ಫುಲ್ನೆಸ್ ಅನ್ನೋದು ಏನು ಅಂತಂದ್ರೆ, ನಿಮ್ಮ ದೇಹದಲ್ಲಿ ಆಗುವ ಚಲನಗಳು, ಪಂಚ ಇಂದ್ರಿಯಗಳಲ್ಲಿ ಆಗುವ ಚಲನಗಳು. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ. ಸುಮ್ಮನೆ ಕೂತಿದ್ದೀರಾ, ನೀವು ಸುಮ್ಮನೆ ಕೂತಿಲ್ಲ, ಅದರಿಂದನೇ ಇಷ್ಟೆಲ್ಲ ಬರ್ತಾ ಇರೋದು. ಸುಮ್ಮನೆ ಕೂತ್ ನೋಡಿ, ಕಣ್ಣನ್ನು ಮುಚ್ಚುತ್ತೀರೋ ಕಣ್ಣನ್ನು ಬಿಟ್ಟಿರ್ತೀರೋ, ಫಸ್ಟ್ ಕಣ್ಣನ್ನು ಮುಚ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ಏನ್ ನಡೆಯುತ್ತೆ ಅಬ್ಸರ್ವ್ ಮಾಡಿ. ಕಿವಿನಲ್ಲಿ ಏನೋ ಕಿಚಪಿಚ ಸೌಂಡು, ಅಲ್ಲಿ ಯಾವುದೋ ಕಾಗೆ ಕೂಗೋ ಸೌಂಡು, ಇಲ್ಲಿ ಯಾವುದೋ ಇದರ ಗೊತ್ತಾಗಲ್ಲ ನಮಗೆ. ಎಚ್ಚರ ಸ್ಥಿತಿಯಲ್ಲಿ ಏನು ಗೊತ್ತಾಗಲ್ಲ. ಕಣ್ಣನ್ನು ಮುಚ್ಚಿಬಿಟ್ಟು ಸುಮ್ಮನೆ ಕೂತ್ ನೋಡಿ, ಪಂಚ ಇಂದ್ರಿಯಗಳು ಏನೇನು ಅನುಭವ ಆಗುತ್ತೆ ಅಂತ. ನಾಲಿಗೆ ಜೊಳ್ಳು ಬರ್ತಾ ಇರುತ್ತೆ ಬಾಯಲ್ಲಿ, ಗೊತ್ತಾಗುತ್ತೆ ನಿಮಗೆ. ಸಾಧಾರಣ ಜೊಳ್ಳು ಬರೋದು ಗೊತ್ತಾಗಲ್ಲ, ನುಗ್ಗೋದು ಗೊತ್ತಾಗಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಬರೀ ಬಾಯನ್ನೇ ಅಬ್ಸರ್ವ್ ಮಾಡಿ. ಜೊಳ್ಳು ಬರುತ್ತೆ, ಅದು ತುಂಬಿದ ತಕ್ಷಣ ನುಂಗ್ತೀವಿ. ಏನು ಕಮೆಂಟ್ ಕೊಟ್ರಾ? ಬಾಯಿ ತುಂಬಿದೆ, ಜೊಳ್ಳೆ ಹೋಗೋ ಒಳಗಡೆ. ಅಬ್ಸರ್ವ್ ಮಾಡಿ, ಸುಮ್ಮನೆ ಹೊಟ್ಟೆ ಮೇಲೆ ಗಮನ ಹಾಕಿ ಗೊಡಗೊಡ 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 ಗೊಡಗೊಡ. ನಾವು ನೋಡೇ ಇಲ್ವೇ ಯಾವುದು ಪಾರ್ಟನ್ನು. ಕಣ್ಣು ಮುಚ್ಚಿ ನೋಡಿದ್ರೆ ತಾನೇ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗೋದು. ನಾವೆಲ್ಲ ಬಿಟ್ಬಿಟ್ಟು ಹೊರಗಡೆ ನೋಡ್ತಾ ಕೂತಿದ್ರೆ ಒಳಗೆ ನಡೆಯೋದು ಹೆಂಗೆ ಗೊತ್ತಾಗೋದು? ಒಳಗೊಂದು ದೊಡ್ಡ ಲೋಕ ಇದೆ. ಫಸ್ಟ್ ಕಣ್ಣು ಮುಚ್ಚಬೇಕು. ವಾಸನೆಯೇ ಗೊತ್ತಿಲ್ಲ, ಕಣ್ಣು ಮುಚ್ಚಿ ನೋಡಿ ಏನೇನು ವಾಸನೆ ಬರುತ್ತೆ ಅಂತ. ಸಣ್ಣ ಸಣ್ಣ ವಾಸನೆಗಳು, ಅಕ್ಕಪಕ್ಕದ ಮನೆಯಲ್ಲಿ ಹಾಕೋ ಒಗ್ಗರಣೆಗಳು ಕೂತಾಗೆ ಹೇಳ್ಬೋದು. ಇವ್ರ ಮನೆಯಲ್ಲಿ ಬೋಂಡ ಸುಡ್ತಾರೆ, ಇವ್ರ ಮನೆಯಲ್ಲಿ ಮಸಾಲೆ ದೋಸೆ, ಇವ್ರ ಮನೆಯಲ್ಲಿ ಮಾಂಸ, ಇವ್ರ ಮನೇಲಿ ಮೀನು, ಎಲ್ಲ ಗೊತ್ತಾಗುತ್ತೆ. ಪಂಚ ಇಂದ್ರಿಯಗಳು ಒಂದೊಂದರ ಮೇಲೆ ಒಂದೊಂದು ಸತಿ ಗಮನ ಕೊಡಬೇಕು ನೀವು. ಕಣ್ಣನ್ನು ಸುಮ್ಮನೆ ಮುಚ್ಚಿಟ್ಟು ನೋಡಿ, ಕಣ್ಣು ಹೆಂಗೆಲ್ಲ ಅಲ್ಲಾಡುತ್ತೆ, ಹೆಂಗೆ ಹೋಗುತ್ತೆ ಬರುತ್ತೆ. ಸುಮ್ಮನೆ ಕಣ್ಣನ್ನೇ ನೋಡಿ, ಮುಚ್ಚಿದಂಗೆ ಇರುತ್ತೆ. ಅದರಲ್ಲಿ ಅದು ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಏನೋ ಒಂದು ಸಮಾಧಾನ ಸಿಗುತ್ತೆ. ಸರಿ, ತಲೆ ಒಳಗಡೆ ಆಲೋಚನೆ ಬಂತು, ನೀವು ಹೇಳಿದ ಆಲೋಚನೆ ಹೆಂಗೆ ನೋಡಿ, ಅದ್ರ ಜೊತೆ ಹೋಗಬೇಡಿ, ಸುಮ್ಮನೆ ನೋಡಿ. ಯಾವನೋ ಈ ಸ್ಪೀಟ್ ಆಡೋನು ಬಾ ಅಂತ ಕರೆದಿದ್ದ, ಹೋಗ್ಬೇಕು, ಹೋಗಲಿಲ್ಲ. ಈ ತಲೆ ಬೋಳಿಸ್ಕೊಂಡು ಬೊಟ್ಟಿಟ್ಕೊಂಡ್ರು, ಯಪ್ಪ ಕಣ್ಣು ಮುಚ್ಕೊಂಡು ನೋಡು ಅಂತ ಹೇಳಿದ್ದಾರೆ, ನೋಡ್ತಾ ಇದ್ದೀನಿ, ಯಾವಾಗ ಎದ್ದು ಹೋಗೋದು ಗೊತ್ತಿಲ್ಲ. ನೋಡಿ, ನಾನು ಬಂದ್ಬಿಡ್ತೀನಿ ಮಧ್ಯದಲ್ಲಿ. ನಿಮಗೆ ಎಲ್ಲ ನೋಡ್ತಾ ಕೂತ್ಕೊಳ್ಳಿ, ಎಲ್ಲ ಗಮನಿಸಿ. ನೀವು ಆಕ್ಷನ್ ಇಲ್ಲ. ಇಲ್ಲಿ ನಿಮಗೆ ಭಯ ಆಗೋದೇನು? ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನ ತಪ್ಪು ಕೆಲಸ ಮಾಡಿಸುತ್ತೆ ಅಂತ. ಇದು ನೀವು ತಡೆಗಟ್ತಾ ಇದ್ದೀರಾ. ಆಕ್ಷನ್ಲೆಸ್ ಥಾಟ್. ಥಾಟ್ ಅಂದ್ರೆ ಆಕ್ಷನ್. ಯಾವ ನೀವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಆಕ್ಷನ್ ಇರೋದಿಲ್ಲ.
ಆಕ್ಷನ್ ಇರುತ್ತೆ, ರಿಯಾಕ್ಷನ್ ಇರೋದಿಲ್ಲ. ಸೊ ಇದು ಮೈಂಡ್ಫುಲ್ನೆಸ್ ಅಂತ ಹೆಸರು ಇದಕ್ಕೆ. ಇದು ಎರಡು ಥರ ಇದೆ, ಪಂಚ ಇಂದ್ರಿಯಗಳನ್ನ ನೋಡೋದು ಮತ್ತೆ ದೇಹದಲ್ಲಿರುವ ಪಾರ್ಟ್ಗಳನ್ನು ಒಂದೊಂದೇ ನೋಡೋದು. ಇದು ನೀವು ಮಾಡಿ ನೋಡಿದ್ರೆ ಮಾತ್ರ ಇದರದ್ದು ಅನುಭವ ಏನು ಅಂತ ಗೊತ್ತಾಗೋದು.